ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ಊಡಿ ವಿಲೇಜಲ್ಲಿ ನಡೀತಾ ಇರ್ತಕ್ಕಂಥ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ನಮ್ಮ ಊಡಿ ಜಾತ್ರೆಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ. ಸೊ ಇಲ್ಲಿ ಈಗ ಏನೇನಿದೆ ಅಂತ ತೋರಿಸ್ತೀನಿ. ಈ ರೀತಿ ಜಾತ್ರೆನ ನೋಡಿದಾಗ ನನಗೆ ನಮ್ಮೂರಲ್ಲಿ ಜಾತ್ರೆ ನಡೆಯೋದು ನೆನಪಾಗುತ್ತೆ. ಸೊ ನಮ್ಮೂರ ಕಡೆ ಎಲ್ಲ ಬೀಡಿ ಡ್ಯಾನ್ಸು ಮತ್ತು ಆರ್ಕೆಸ್ಟ್ರಾನು ಇಡ್ತಾಯಿದ್ರು. ಜೊತೆಗೆ ಹರಕತೆಯೂ ನಮ್ಮ ಕಡೆ ಎಲ್ಲ ತುಂಬ ಫೇಮಸ್ಸು. ಯಾಕಂದರೆ ವಯಸ್ಸಾದವ್ರಿಗೆಲ್ಲ ಅದು ಹರಕತೆ, ಎಂಗೇಜಲ್ಲಿರೋ ಹುಡುಗರಿಗೆ ಆರ್ಕೆಸ್ಟ್ರಾ ಮತ್ತು ಬಿಡಿ ಡ್ಯಾನ್ಸು ಅಂತ ಇಡ್ತಾಯಿದ್ರು. ಸೊ ಬಟ್ ಇಲ್ಲಿ ಓನ್ಲಿ ಆರ್ಕೆಸ್ಟ್ರಾ ಇಟ್ಟಿದ್ದಾರೆ ಅಲ್ವಾ. ಸೊ ಸಿಟಿಯಲ್ಲೆಲ್ಲ ಆರ್ಕೆಸ್ಟ್ರಾನೇ ಇರುತ್ತೆ ಆಲ್ಮೋಸ್ಟು. ಸೊ ಬನ್ನಿ ನಮ್ಮ ಊಡಿ ಜಾತ್ರೆಗೆ ನಮಗೆಲ್ಲ ಸ್ವಾಗತ ಕೋರುತ್ತಾ ಊಡಿ ಜಾತ್ರೆಯಲ್ಲಿ ಏನೇನಿದೆ ಅಂತ ಹೇಳು. ತೇರಾಗಿದೆ, ಇಲ್ಲಿ ರಥೋತ್ಸವವನ್ನು ನಡೆಸಿದ್ದಾರೆ. ಹಾಯ್ ಗೈಸ್, ಇವತ್ತು ಇದು ನಮ್ಮ ತೇರೆ ನೋಡ್ರಿ. ನೋಡಿ ಗೈಸ್, ದೇವರ ವಿಗ್ರಹಗಳು ಅಲ್ಲಿದೆ. ನೋಡ್ರಿ ಎಷ್ಟು ಚೆನ್ನಾಗೈತೆ ದೇವಸ್ಥಾನ. ಅಂತೂ ಕೋಟಿ ಮೇಲೆ ಕೋಟಿ ಮಾಡಿಸಿರೋದು ಗೈಸ್. ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಊಡಿ ಗ್ರಾಮದಲ್ಲಿ ಊಡಿ ಗ್ರಾಮಸ್ಥರಿಂದ ನೆರವೇರಿಸಿದ್ದಾರೆ. ತುಂಬ ಅದ್ಧೂರಿಯಾಗಿ ಈ ರಥೋತ್ಸವ ಜರುಗಿದೆ ಅಂತ ಹೇಳ್ಬೋದು. ಇಲ್ಲಿ ಮನೇನ ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ ಲೈಟ್ಸಿಂದ. ನಾವು ಕೂಡ ಈ ಥರ ನಮ್ಮ ಮನೇನ ಮಾಡ್ತಾಯಿದ್ವಿ ಜಾತ್ರೆಯಲ್ಲಿ. ಬರೀ ಹೂವದಲ್ಲಿ ಮಾಡ್ತಾರೆ ನಾನು ಒಳಗಡೆ ಇದು ಕರ್ಪೂರ ಎಲ್ಲ ಹಾಕಿ ಮಾಡ್ತಾರೆ, ಹಾಗೆ ಜಸ್ಟ್ ಮಲ್ಲಿಗೆ ಹೂವು ಇದೆಲ್ಲ ಹಾಕಿ ಮಾಡೋದ ಒಳಗಡೆ ಇತ್ತು. ಓಕೆ, ಅದು ದೀಪ. ಸೊ ಆಚಾರ ಇಲ್ಲಿ ಹಿಂಗೆ ಮಾಡೋದು. ಹೋದ ಸತಿ ಎಲ್ಲ ಸಖತ್ತಾಗಿ ಡೆಕೋರೇಷನ್ ಮಾಡಿದರು ಊಡಿಯಲ್ಲಿ. ಈ ಸತಿ ಸ್ವಲ್ಪ ಡೆಕೋರೇಷನ್ ಕಮ್ಮಿ ಇದೆ ಅನಿಸುತ್ತೆ. ಹಲೋ ಗೈಸ್, ಇದು ಊಡಿದ ಕರಗ ಎತ್ತುವ ಪ್ಲೇಸು ಅಂತ ನೋಡ್ರಿ. ಅಲ್ಲಿ ಒಳಗಡೆ ಕರಗ ಎತ್ತೀರ, ಚೆನ್ನಾಗೈತೆ ಗೈಸ್. ಅದು ಅಮ್ಮನವರ ವಿಗ್ರಹ. ಆ್ಯಕ್ಚುಲಿ ಇಲ್ಲಿ ಊಡಿಯಲ್ಲಿ ನಡೆಯತಕ್ಕಂಥದ್ದು ದ್ರೌಪದಿ ಅಮ್ಮನವರ ಕರಗ ಮಹೋತ್ಸವ. ಹಾಯ್ ಗಾಯ್ಸ್, ಇಲ್ಲಿ ವೀಕ್ಷಕರೊಬ್ಬರು ಇಲ್ಲಿ ಬಂದಿದ್ದರು. ಸೊ ಎಲ್ಲರೂ ಅವರು ಕ್ಯಾಮ್ರಾ ಬಗ್ಗೆ ಇದು ಪೂರಾ. ಸೊ ಇದಕ್ಕೆ ಸಪ್ರೇಟಾಗಿ ಮೈಕೆಲ್ಲ ಸಪ್ರೇಟಾಗಿ ತೊಗೋಬೇಕು. ಮಿಕ್ಕಿದೆಲ್ಲ ನಾವು ಆನ್ಲೈನ್. ಇವತ್ತು ಏನೋ ಅಂಗಡಿಗಳಿಲ್ಲ. ಸೊ ಆಲ್ಮೋಸ್ಟ್ ಟೈಮ್ ಆಗೋಗಿದೆ. ನಾವು ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಬರೋದಕ್ಕೆ. ಸೊ ಆದ್ರೂ ಇಲ್ಲಿ ಕೆಲವೊಂದು ಅಂಗಡಿ ಏನು ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಕಡೆ ಆದರೆ ಸುತ್ತಮುತ್ತ ಎರಡು ಕಡೆ ಫುಲ್ಲು ಗೊಂಬೆಗಳು ಅಂಗಡಿಗಳಿರುತ್ತೆ ಆಟಕ್ಕೆ. ಹಾಯ್ ಗಾಯ್ಸ್, ಇಲ್ಲಿ ವೀಕ್ಷಕರೊಬ್ಬರು ಇಲ್ಲಿ ಬಂದಿದ್ದರು. ಸೊ ಎಲ್ಲರೂ ಅವರು ಕ್ಯಾಮ್ರಾ ಬಗ್ಗೆ ಇಂಟ್ರೆಸ್ಟಲ್ಲಿದ್ದಾರೆ. ಮೇ ಬಿ ಇದು DJ Action 3 ಕ್ಯಾಮ್ರಾ ಅಂತ. ಸೊ 21,000 ಆಗುತ್ತೆ. ಆನ್ಲೈನಲ್ಲಿ ನೀವು ತೊಗೊಂಡ್ರೆ ಕಾಂಬೋ ಆಫರು 43,000 ಸಿಗುತ್ತೆ. ಸೊ ಇದು ನಾನು ದುಬೈಯಿಂದ ತರಿಸಿದ್ದು 21,000 ಓನ್ಲಿ ಈ ಕ್ಯಾಮ್ರಾ. ಸೊ ಟ್ರೈಪಾಡ್ ಒಂದು ಸಿಗುತ್ತೆ ಫುಲ್. ಇದೆಲ್ಲ ಸಪ್ರೇಟಾಗಿ ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಂಡು. ಸೊ ಏನು ಬೇಕೆಲ್ಲ ಸಿಗುತ್ತೆ ಜಾತ್ರೆಯಲ್ಲಿ ನಮ್ಮ ಕಡೆ. ತಿಂಡಿ ತಿನಿಸುಗಳಿಂದ ಹಿಡಿದು ಮನೆ ಸಾಮಾನು ವಸ್ತುಗಳಿಂದ ಹಿಡಿದು ಎಲ್ಲನೂ ಸಿಗುತ್ತೆ ನಮ್ಮ ಊರಲ್ಲಿ ಜಾತ್ರೆ ಆದಾಗ. ಬಟ್ ಇಲ್ಲಿ ಇವಾಗ ನೋಡ್ರಿ, ನಾವು ನಿಮ್ಗೆ ಪುನೀತ್ ರಾಜ್ಕುಮಾರ್ ಅವರ ಸಾಂಗ್ ಬಂದಾಗ ನಾವು ಅಲ್ಲಿಗೆ ಹೋದ್ವಿ. ಅದೊಂದು ಲೋಕದಲ್ಲೇ ಹೋಗ್ಬಿಟ್ವಿ ಅಂತಲೇ ನೆನಪು. ರಿಯಲಿ ಅವ್ರು ಇನ್ನೂ ಇಲ್ಲೇ ಇದ್ದಾರೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಿಬಿಡ್ತು. ಸೊ ಆ ಹಾಡು ಕೇಳ್ತಾ ಇದ್ದರೆ ನೀನೇ ರಾಜಕುಮಾರ. ಸೊ ರಿಯಲಿ ಅವರೆಲ್ಲಿದ್ದರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀವಿ. ಸೊ ಇದು ಇವತ್ತಿನ ಈ ಜಾತ್ರೆ ವಿಷಯ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ. ಸೈನಿಂಗ್ ಆಫ್ ಯೋರ್ TJ.